ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ. ನಿಮ್ಮ ಎಕ್ಸ್ ಪರ್ಸನ್ ಅವರ ಎನರ್ಜಿ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಡೆಫಿನೆಟ್ಲಿ ಮದುವೆ ಆಗಿ ದೂರ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಸಪ್ರೇಷನ್ ಅಲ್ಲಿ ಏನಾದ್ರೂ ಚೇಂಜಸ್ ಬದಲಾವಣೆಗಳಾಗತ್ತಾ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋದ ಬಗ್ಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ ಎವ್ರಿ ಡೇ ಅಂತ ಹೇಳ್ಬೋದು. ಬಟ್ ಪ್ರತಿಯೊಂದು ವಿಡಿಯೋನು ಕೂಡ ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ. ಸೊ ಈ ಒಂದು ವಿಡಿಯೋ ಮೇ ಬಿ ಯಾರೆಲ್ಲ ಇನ್ನು ವೇಟ್ ಮಾಡ್ತಾ ಇದಾರೆ ಒಂದು ನಿಷ್ಕಲ್ಮಶವಾದ ಪ್ರೀತಿಗೆ ಪಡ್ಕೊಳ್ಳೋದಿಕ್ಕೆ ಅಂತ ಅವರು ಈ ಒಂದು ರೀಡಿಂಗ್ ನೋಡ್ಕೊಂಡ್ರೆ ಡೆಫಿನೆಟ್ಲಿ ರೆಸೊನೇಟ್ ಆಗುತ್ತಾ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಸಪ್ರೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾರ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿನಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಪ್ರೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರಯತ್ನ ಪಡ್ತಾರ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 4 ಆಫ್ ಸೋರ್ಟ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ 4 ಆಫ್ ಸೋರ್ಟ್ಸ್ ಇದೆ, ಸ್ಟಾರ್ ಇದೆ, ವರ್ಲ್ಡ್ ಕಾರ್ಡ್ ಇದೆ. ಓಕೆ, ಸೊ 10 ಆಫ್ ಸೋರ್ಟ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 3 ಆಫ್ ಪೆಂಟಿಕಲ್ಸ್, ಅರ್ಮಿಟ್ ಕಾರ್ಡ್, ಚಾರಿಯೇಟ್ ಅಂಡ್ 2 ಆಫ್ ಪೆಂಟಿಕಲ್ಸ್. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಪ್ರೇಷನ್ ಅಲ್ಲಿ ನಿಮ್ಮ ಸಿಚುಯೇಷನ್ ಇಂಪ್ರೂವ್ ಆಗತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್. ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಸಪ್ರೇಷನ್ ಏನಿದೆ ನಿಮ್ಮಿಬ್ರು ಮಧ್ಯೆ ಇಷ್ಟು ವರ್ಷಗಳ ಕಾಲ, ಇಷ್ಟು ತಿಂಗಳುಗಳ ಕಾಲ, ವಾಟ್ ಎವರ್ ಇಟ್ ಮೈಟ್ ಬಿ, ಎಷ್ಟು ವರ್ಷಗಳೇ ಆಗಿರ್ಲಿ ಅಥವಾ ಎಷ್ಟೇ ತಿಂಗಳುಗಳಾಗಿರ್ಲಿ, ನಿಮ್ಮ ಕನೆಕ್ಷನ್ ಮುಂದೆ ಬರುವಂತ ದಿನಗಳಲ್ಲಿ ಹೀಲ್ ಆಗತ್ತೆ. ಹೀಲ್ ಆಲ್ರೆಡಿ ಆಗ್ತಾ ಇದೆ. ಐ ಥಿಂಕ್ ಕೆಲವೊಂದ್ ಕಡೆ ನಿಮ್ಮಿಬ್ರ ಮಧ್ಯೆ ಏನಕ್ಕೆ ಸಪ್ರೇಷನ್ ಆಗಿದೆ, ಬ್ರೇಕಪ್ ಆಗಿದೆ ಅನ್ನೋದಾದ್ರೆ ಡೆಫಿನೆಟ್ಲಿ ನಿಮ್ಮ ಇಬ್ಬರ ಒಳಿತಿಗೋಸ್ಕರ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಿಮ್ಮ ಪಾಸ್ಟ್ ಲೈಫ್ ಕಾರ್ಮ ಏನಿದೆ, ಹೋದ ಜನ್ಮದ ಒಂದು ಕರ್ಮ ಆಗಿರ್ಬೋದು, ಆ ಒಂದು ಕಾರ್ಮಿಕ್ ಸೈಕಲ್ ನಿಮ್ಮ ಲೈಫ್ ಅಲ್ಲಿ ಎಂಡ್ ಆಗ್ತಾ ಇದೆ. ನಿಮ್ಮ ಲೈಫ್ ಅಲ್ಲಿ ಇವಾಗ ಒಂದು ಪಾಸಿಟಿವಿಟಿ ಚೇಂಜ್ ಅವರ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಹುದು. ಸೊ ನಿಮ್ಮಿಬ್ರು ಮಧ್ಯ ದೆರ್ ಈಸ್ ಅನ್ಕಂಡೀಷನಲ್ ಲವ್. ಸೊ ನಿಷ್ಕಲ್ಮಶವಾಗಿ ಪ್ರೀತಿ ಇದೆ, ತುಂಬಾನೇ ಇಲ್ಲಿ ರೆಸ್ಪೆಕ್ಟ್ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರ ಅಂದ್ರೆ ಎಸ್ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರ ಅಂದ್ರೆ ಎಸ್ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ಸುಧಾರಣೆ ಕಾಣಿಸ್ತಾ ಇದೆ, ಪಾಸಿಟಿವಿಟಿ ಚೇಂಜಸ್ ಕಾಣಿಸ್ತಾ ಇದೆ. ಬಟ್ ಇವಾಗ ನೀವೇನ್ ಮಾಡಬೇಕು ಅಂತ ಅಂದ್ರೆ, ಯು ಹ್ಯಾವ್ ಟು ಲೆಟ್ ಗೋ ಯುವರ್ ಪಾಸ್ಟ್. ನಿಮ್ಮಿಬ್ರು ಮಧ್ಯ ಪಾಸ್ಟ್ ಅಲ್ಲಿ ಆಗಿರುವಂತಹ ಕೆಲವೊಂದು ಘಟನೆಗಳು, ಐ ಥಿಂಕ್ ಕೆಲವೊಂದು ಕಡೆ ನಿಮ್ಮಿಬ್ಬರ ಸಪ್ರೇಷನ್ ಸಮಯದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿರ್ಬೋದು, ನಿಮಗೆ ತುಂಬಾನೇ ಕೆಟ್ಟದಾಗ ಮಾತಾಡಿರ್ಬೋದು, ಅಥವಾ ಪಾಸ್ಟ್ ಅಲ್ಲಿ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿದೆ. ಸೊ ತುಂಬಾ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮನ್ನ ಬೇರ್ಪಡಿಸೋದಿಕ್ಕೆ. ಈ ತರದೆಲ್ಲಾನು ಕೂಡ ಪಾಸ್ಟ್ ಆಗಿರುವಂತಹ ಘಟನೆಗಳನ್ನ ನೀವು ಲೆಟ್ ಗೋ ಮಾಡಬೇಕು ಅಂತ ಹೇಳ್ತೀನಿ. ಪಾಸ್ಟ್ ಅಲ್ಲಿ ಆಗಿರುವಂತಹ ಘಟನೆಗಳನ್ನ ನೀವು ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅಂದ್ರೆ ಅದು ಹೀಗೆ ವರ್ಕ್ ಆಗೋದಿಲ್ಲ.
ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಪಾಸಿಟಿವಿಟಿ ಕಾಣಿಸ್ತಾ ಇದೆ, ಹೀಲ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ ಅನ್ನುವಾಗ ನಿಮ್ಮ ಒಂದು ಸಂಬಂಧದಲ್ಲಿ ನಿಮ್ಮ ಪ್ರೀತಿನ ಖಂಡಿತವಾಗ್ಲೂ ಸರೆಂಡರ್ ಆಗಬೇಕು. ಪ್ರೀತಿಗೆ ನೀವು ಯಾವಾಗ ಸರೆಂಡರ್ ಆಗ್ತೀರಾ, ಪ್ರೀತಿಗೆ ಯಾವಾಗ ನೀವು ಬಾಗ್ತೀರಾ ತಲೆ ಬಾಗಿ, ಅವಾಗ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬೇಗ ಬರೋದನ್ನ ನೀವು ಗಮನಿಸ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಒಂದು ಸಂಬಂಧ ರೀಬರ್ತ್ ಆಗ್ತಾ ಇದೆ, ಮರು ಜನ್ಮ ಪಡ್ಕೊಳ್ತಾ ಇದೆ ನಿಮ್ಮ ಪ್ರೀತಿ. ಸೊ ಇವಾಗ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ, ಆಪರ್ಚುನಿಟಿ ಸಿಗ್ತಾ ಇದೆ ಆ ಒಂದು ವ್ಯಕ್ತಿ ಜೊತೆಗೆ ಮತ್ತೊಂದು ಸತಿ ಬದುಕೋದಿಕ್ಕೆ, ಲೈಫ್ನ ಲೀಡ್ ಮಾಡೋದಿಕ್ಕೆ. ಅಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ವ್ಯಕ್ತಿ ಸಾರಿ ಕೇಳಿದ್ರೆ ಮಾತ್ರ ಅವ್ರನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಸೊ ನೋ, ಈ ತರ ಒಂದು ಬಿಹೇವಿಯರ್ ನಿಮಗಿದ್ರೆ ಡೆಫಿನೆಟ್ಲಿ ನಿಮ್ಮ ಇಬ್ಬರ ಪ್ರೀತಿ ಸಕ್ಸಸ್ ಆಗೋದಿಲ್ಲ. ಸೊ ನೀವು ಅವ್ರು ಇವಾಗ ನೋಡಿ ಗೈಸ್, ನಮ್ಮ ಲೈಫಲ್ಲಿ ಯಾರೋ ಒಬ್ರು ವ್ಯಕ್ತಿ ಬರ್ತಾ ಇದ್ದಾರೆ ಹೋದವರು ಅಂತ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೆ ಅರಿವಾಗಿದೆ, ಪಶ್ಚಾತ್ತಾಪ ಆಗಿರುತ್ತೆ, ಅದಕ್ಕೆ ಅವ್ರು ನಮ್ಮ ಲೈಫಲ್ಲಿ ಬರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಥಿಂಕ್. ಸೊ ಅವ್ರು ಬಾಯ್ ಬಿಟ್ಟು ಸಾರಿ ಕೇಳಿದ ತಕ್ಷಣ ಅವರು ಲೈಕ್ ಮನ್ಸಾರೆ ಹೇಗೆ ಕೇಳ್ತಾ ಇದ್ದಾರೆ ಅಂತ ಹೇಗೆ ಅರ್ಥ ಆಗತ್ತೆ. ಸಿ, ನಮ್ಮ ಒಂದು ಲೈಫಲ್ಲಿ ಯಾರಾದ್ರೂ ಒಬ್ರು ಹೋಗಿದ್ದಾರೆ ಮತ್ತೆ ವಾಪಸ್ ಬರ್ತಾ ಇದ್ರೆ ನಮ್ಮ ಜೀವನದಲ್ಲಿ ಅಂದ್ರೆ ಆ ಒಂದು ಸಮಯದಲ್ಲಿ ವಿ ಹ್ಯಾವ್ ಟು ಸರೆಂಡರ್ ಟು ದ ಗಾಡ್. ಸೊ ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಅನುಭವಿಸಿ ಪಶ್ಚಾತ್ತಾಪ ಆಗಿ ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತ ಅನ್ನುವಾಗ ಸೊ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಅಪಾಲಜಿ. ಸೊ ನೀವೆಲ್ಲೋ ಒಂದ್ ಕಡೆ ಅದೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹೀಗೆ ಅದೆಲ್ಲ ಭ್ರಮೆಗಳಿಂದ ಆಚೆಗೆ ಬನ್ನಿ ಅಂತ ಹೇಳ್ಬೋದು. ನಾನೇನ್ ಹೇಳ್ತೀನಿ, ಲೈಕ್ ಅಪಾಲಜಿ ಕೇಳೋದ್ರಿಂದ, ಸಾರಿ ಕೇಳೋದ್ರಿಂದ, ಕ್ಷಮೆ ಕೇಳೋದ್ರಿಂದ ಒಬ್ಬ ವ್ಯಕ್ತಿ ಬದಲಾಗಿದ್ದಾನೆ ಅನ್ಕೊಳ್ಳೋದು ತುಂಬಾನೇ ಮೂರ್ಖತನ ಆಗತ್ತೆ. ಅದೇ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪದಿಂದ ಬಂದು ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ನಂಗೊಂದು ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲೇ ಗೊತ್ತಾಗುತ್ತೆ ಆ ಒಂದು ವ್ಯಕ್ತಿ ಬದಲಾಗಿದ್ದಾರೋ ಬದಲಾಗಿಲ್ವೋ ಅಂತ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಬದಲಾಗಿದ್ದಾರೆ, ಬದಲಾಗ್ತಾ ಇದ್ದಾರೆ, ಪ್ರೀತಿನ ಪಡ್ಕೊಳ್ಳೋದಕ್ಕೆ ಹಂಬಲಿಸ್ತಾ ಇದ್ದಾರೆ, ನಿಮಗೋಸ್ಕರ ಒಂದು ವ್ಯಕ್ತಿ ಚೇಂಜಸ್ ಆಗಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಅವರು ತುಂಬಾನೇ ಅನುಭವಿಸಿದ್ದಾರೆ, ಪಶ್ಚಾತ್ತಾಪ ಆಗಿದೆ, ಕರ್ಮ ಅವರಿಗೆ ಡೆಫಿನೆಟ್ಲಿ ಲೈಫಲ್ಲಿ ಪ್ರತಿಯೊಂದು ಕಷ್ಟಗಳನ್ನ ಕೊಟ್ಟಿ ಆ ಒಂದು ದೇವರು ನಿಮ್ಮನ್ನ, ಆ ಒಂದು ವ್ಯಕ್ತಿನ ಒಂದು ಒಳ್ಳೆ ಮನುಷ್ಯರಾಗಿ ನಿಮ್ಮ ಲೈಫಲ್ಲಿ ಕಳಿಸ್ತಾ ಇದ್ದಾನೆ ಅನ್ನುವಾಗ ನಾವು ದೇವ್ರಿಗೆ ಕೃತಜ್ಞತೆನ ಹೇಳ್ಬಿಟ್ಟು ಪಾಸ್ಟ್ ಅಲ್ಲಿ ಆಗಿರೋದನ್ನೆಲ್ಲ ಮರೆತು ನಮ್ಮ ಮುಂದೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಜೀವಿಸಬೇಕಾಗತ್ತೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಖಂಡಿತ ನಿಮ್ಮ ವ್ಯಕ್ತಿ ಪಾಸ್ಟ್ ಅಲ್ಲಿ ತುಂಬಾನೇ ತಪ್ಪುಗಳನ್ನ ಮಾಡಿದ್ದಾರೆ, ಮಿಸ್ಟೇಕ್ಸ್ ನ ಮಾಡಿದ್ದಾರೆ. ಬಟ್ ಮಿಸ್ಟೇಕ್ಸ್ ನ ಸರಿ ಮಾಡ್ಕೊಂಡು ಇವಾಗ ಒಂದು ಅವಕಾಶಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಾಗ ಯು ಹ್ಯಾವ್ ಟು ಬೆಂಡ್ ಯೋರ್ ನೀಸ್ ಅಂತ ಹೇಳ್ತೀನಿ. ಅವರು ತಲೆ ಬಾಗ್ತಾರೆ, ನೀವು ತಲೆ ಬಾಗಿ, ಅಂಡ್ ಪ್ರೀತಿಗೆ ನೀವು ಸರೆಂಡರ್ ಆದಾಗ ಡೆಫಿನೆಟ್ಲಿ ನಿಮ್ಮಿಬ್ರನ್ನ ಅಟ್ ದ ರೈಟ್ ಟೈಮ್ ದೇವರು ನಿಮ್ಮ ಇಬ್ರನ್ನ ಸೇರಿಸ್ತಾನೆ ಅಂತ ಹೇಳ್ಬೋದು. ಸೊ ದೇರ್ ಇಸ್ ಅ ಡಿವೈನ್ ಟೈಮಿಂಗ್, ಒಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ಲೈಫಲ್ಲಿ ಎಲ್ಲಾನು ಕೂಡ ಸರಿ ಆಗೋದಿಕ್ಕೆ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್. ಅವ್ರಿಗೆ ಕೂಡ ಎನ್ಲೈಟ್ಮೆಂಟ್ ಆಗ್ತಾ ಇದೆ, ಅವ್ರಿಗೂ ಕೂಡ ಅರ್ಥ ಆಗ್ತಾ ಇದೆ ಈ ಒಂದು ಪ್ರೀತಿಗೆ ಎಷ್ಟು ಶಕ್ತಿ ಇದೆ, ಒಂದು ಕನೆಕ್ಷನ್ಗೆ ಎಷ್ಟು ಶಕ್ತಿ ಇದೆ, ಅಂಡ್ ನೀವ್ ಎಷ್ಟು ಸ್ಪೆಷಲ್, ನೀವ್ ಎಷ್ಟು ಇಂಪಾರ್ಟೆಂಟ್, ನೀವ್ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ನಿಮ್ಮ ವರ್ತ್, ನಿಮ್ಮ ಬೆಲೆ ಪ್ರತಿಯೊಂದು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ವೆರಿ ಆನೆಸ್ಟಿ, ತುಂಬಾನೇ ಆನೆಸ್ಟಿ ಇದೆ, ಲಾಯಲ್ ಇದೆ ಅಂತ ಹೇಳ್ಬೋದು. ನೀವು ಈ ಒಂದು ವ್ಯಕ್ತಿನ ಸಂಪೂರ್ಣವಾಗಿ ನಂಬೋದು ಅಂತ ಹೇಳ್ತಾ, ಸೊ ಡೆಫಿನೆಟ್ಲಿ ಅವರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ರೆ, ಯಾವಾಗ ಬರ್ತಾ ಇದ್ರ ಅಂತ ಅಂದ್ರೆ ತುಂಬಾ ಬೇಗ ಬರ್ತಾರೆ. ಐ ಥಿಂಕ್ ತುಂಬಾ ಜನಕ್ಕೆ ಇಲ್ಲಿ 1 ವೀಕ್ ಅಥವಾ 2-3 ಡೇಸ್ ಈ ತರ ಎನರ್ಜೀಸ್ ಇದೆ. ವಿತಿನ್ ಒನ್ ವೀಕ್ ಅಥವಾ 2-3 ಡೇಸ್, ಅಥವಾ 1 ವೀಕ್ ಅಲ್ಲೂ ಆಗಿಲ್ಲ, 2-3 ಡೇಸ್ ಅಲ್ಲೂ ಆಗಿಲ್ಲ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಮೇ ಮತ್ತೆ ಜೂನ್ ಜುಲೈ ಈ 3 ತಿಂಗಳ ಒಳಗಡೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ಬರೋದನ್ನ ನೀವು ಗಮನಿಸಬಹುದು ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪರ್ಸನ್, ನಿಮ್ಮ ಸಪರೇಷನ್ ಆಗಿರುವಂತಹ ಸಿಚುಯೇಷನ್ ಆಗಿರ್ಬೋದು, ಅದು ಬದಲಾವಣೆಗಳಾಗತ್ತಾ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪಡ್ತಾರ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರಾ, ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡಿದಿರಾ, ಓಕೆ 3 ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್, 9 ಆಫ್ ವ್ಯಾಂಡ್ಸ್ ಇದೆ, ಓಕೆ ನೈಟ್ ಆಫ್ ಪೆಂಟಿಕಲ್ಸ್, ಓಕೆ ಫೈನ್, ಇರೋಫೆಂಟ್, ವಾವ್, 10 ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, 7 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್,
ಸೆವೆನ್ ಆಫ್ ಸೋರ್ಸ್, ಅದ್ರ ಜೊತೆಗೆ ಹ್ಯಾಂಗಡ್ ಮ್ಯಾನ್ ಇದೆ. ಓಕೆ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡ್ಕೊಂಡಿದ್ರೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಂಗೆ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟ್ ಅಲ್ಲಿ ದಿಸ್ ಪರ್ಸನ್ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತಾನೆ ಸ್ಟ್ರೇಟ್ ಆಗಿ ಹೇಳ್ತೀನಿ. ಬಿಕಾಸ್ ನಂಗೇನ್ ಫೀಲ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮ್ಮ ವ್ಯಕ್ತಿ ಪಶ್ಚಾತ್ತಾಪ ಪಡೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿ ತುಂಬಾನೇ ಸ್ಟ್ರಗಲ್ ಪಡ್ತಾ ಇದ್ದಾರೆ, ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ, ಪೇನ್ ಅಲ್ಲಿ ಇದ್ದಾರೆ, ಹರ್ಟ್ ಆಗ್ತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವರು ಖುಷಿಯಾಗಿಲ್ಲ, ಅವರು ಜೀವನದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಫೇಲ್ಯೂರ್ ನ ನೋಡ್ತಾ ಇದ್ದಾರೆ. ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ನೆನಪಲ್ಲಿ ಇದ್ದಾರೆ ಅಂತ ಹೇಳ್ತೀನಿ, ಕೊರಗ್ತಾ ಇದ್ದಾರೆ, ರೆಗ್ರೆಟ್ ಪಡ್ತಾ ಇದ್ದಾರೆ, ತುಂಬಾನೇ ಗಿಲ್ಟ್ ಇದೆ ನಿಮ್ಮನ್ನ ಬಿಟ್ಟೋಗಿರೋದಕ್ಕೆ. ಈ ಒಂದು ಸಪರೇಷನ್ ಏನಕ್ಕೆ ಆಗಿದೆ ಅನ್ನೋದಾದ್ರೆ ಡೆಫಿನೆಟ್ಲಿ ಇದೆಲ್ಲಾನು ಕೂಡ ದಿಸ್ ಇಸ್ ಆಲ್ ಡೆಸ್ಟಿನಿ. ಸೊ ನಿಮ್ಮ ಲೈಫಲ್ಲೇ ಡೆಸ್ಟಿನಿಯಲ್ಲಿ ಇತ್ತು ನೀವಿಬ್ರು ಸಪರೇಷನ್ ಆಗ್ಬೇಕು, ನೀವಿಬ್ರು ಸೇರ್ಬೇಕು ಅಂತ. ಬಟ್ ಅದು ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ನಂಬಿಕೆ ದ್ರೋಹ ಮಾಡಿದ್ದಾರೆ. ಐ ಥಿಂಕ್ ಯಾವ ಲೆವೆಲ್ಗೆ ಅಂತ ಅಂದ್ರೆ, ನೀವು ಈ ಒಂದು ವ್ಯಕ್ತಿಗೋಸ್ಕರ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ, ತುಂಬಾನೇ ಕಷ್ಟಪಟ್ಟಿದ್ರ ಈ ಒಂದು ಕನೆಕ್ಷನ್ ವರ್ಕ್ ಆಗೋದಿಕ್ಕೆ. ಅಂಡ್ ತುಂಬಾನೇ ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ಅಂಡ್ ತುಂಬಾನೇ ಒಂದು ವ್ಯಕ್ತಿಗೋಸ್ಕರ ಟೈಮ್ ನ ಕೊಟ್ಟಿದ್ದೀರಾ ಈ ಒಂದು ವ್ಯಕ್ತಿಗೆ. ಸೊ ಏನ್ ಬೇಕಾದ್ರೂ ತ್ಯಾಗ ಮಾಡಬಹುದು ಈ ಒಂದು ಕನೆಕ್ಷನ್ ಅಲ್ಲಿ ಅನ್ನೋದಾದ್ರೆ ನೀವು ಎಲ್ಲಾನು ಮಾಡಿದಿರಾ. ಸೊ ನೀವು ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ತುಂಬಾನೇ ಒಂದು ವ್ಯಕ್ತಿಗೆ ಸ್ಯಾಕ್ರಿಫೈಸ್ ನ ಮಾಡಿದಿರಾ. ಸೊ ನಿಮಗೆ ಫಿನಾನ್ಷಿಯಲಿ ಇಲ್ಲ ಅಂದ್ರೂ ಕೂಡ ಈ ಒಂದು ವ್ಯಕ್ತಿಗೋಸ್ಕರ ಅವರು ಕೇಳ್ದಾಗೆಲ್ಲಾನು ಕೂಡ ನೀವು ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ರ, ಕೃತಜ್ಞತೆಗಳು ಈ ಒಂದು ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು. ಸೊ ತುಂಬಾನೇ ನೆನ್ಸ್ಕೊಳ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವ್ರು ತುಂಬಾನೇ ಬೇಗ ಹಾರ್ಟ್ ಬ್ರೇಕ್ ಆಗ್ತಿದೆ. ಅವ್ರ ಲೈಫಲ್ಲಿ ತುಂಬಾನೇ ಹಾರ್ಟ್ ಬ್ರೇಕ್ಸ್ ಗಳಾಗಿದೆ, ತುಂಬಾನೇ ನೋವುಗಳಾಗಿದೆ. ಸೊ ಐ ಥಿಂಕ್ ನಿಮಗೆ ಹೇಗೆ ನಿಮ್ಮ ವ್ಯಕ್ತಿ ಚೀಟಿಂಗ್ ಮಾಡಿದ್ರು ಅದೇ ರೀತಿ ಅವರ ಜೊತೆಗಿರುವಂತ ವ್ಯಕ್ತಿಗಳು ಚೀಟಿಂಗ್ ಮಾಡಿದ್ದಾರೆ, ಮೋಸಕ್ಕೆ ಮೋಸ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೀವು ತುಂಬಾನೇ ಪೇನ್ ಅಲ್ಲಿ ಇದ್ದೀರಾ, ತುಂಬಾನೇ ಹರ್ಟ್ ಅಲ್ಲಿ ಇದ್ರಿ. ಇವಾಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು, ನಿಮ್ಮ ಒಂದು ಪೇನ್ಗಳು ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗ್ತಾ ಇದಾರೆ ಡೇ ಬೈ ಡೇ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಥಿಂಕ್ ಮಾಡ್ತಾ ತುಂಬಾನೇ ಎಮೋಷನಲ್ ಆಗ್ತಾ ಇದಾರೆ. ಬಟ್ ಈ ಒಂದು ಲೆಕ್ಚರ್ ಆಕ್ಚುಲಿ ಎಮೋಷನಲ್ ವ್ಯಕ್ತಿನೇ, ಬಟ್ ಯಾರ ಹತ್ರನೂ ಅವ್ರು ಹೇಳ್ಕೊಳ್ತಾ ಇರಲ್ಲ ನನಗೂ ಕೂಡ ಎಮೋಷನಲ್ ವ್ಯಕ್ತಿ, ನಾನು ಎಮೋಷನಲ್ ಆಗ್ತೀನಿ, ಈ ತರದ್ ಯಾವತ್ತೂ ಅವರು ತೋರಿಸ್ಕೊಂಡಿಲ್ಲ. ಬಟ್ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ. ಒಬ್ರನ್ನ ಅವರು ಇಷ್ಟ ಪಡ್ತಾರೆ ಅಂದ್ರೆ ಅದು ಮನ್ಸಿನಲ್ಲೇ ಇಟ್ಕೊಳ್ತಾರೆ, ಅವ್ರಿಗೆ ನೋವಾದ್ರೂ ಕಷ್ಟ ಆದ್ರೂ ಮನ್ಸಿನಲ್ಲೇ ಇಟ್ಕೊಳ್ತಾರೆ. ಬಟ್ ಇದೆಲ್ಲಾನು ಕೂಡ ನೀವು ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಾರೆ, ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ತುಂಬಾನೇ ಈಗೋ ಇತ್ತು, ತುಂಬಾನೇ ಆಟಿಟ್ಯೂಡ್ ಇತ್ತು. ಬಟ್ ಇವಾಗ ಡೇ ಬೈ ಡೇ ಅವರ ಈಗೋ ಕಡಿಮೆ ಆಗ್ತಾ ಇದೆ, ಆಟಿಟ್ಯೂಡ್ ಕಡಿಮೆ ಆಗ್ತಾ ಇದೆ, ದರ್ಪ ಕಡಿಮೆ ಆಗ್ತಾ ಇದೆ, ಅವರ ಒಂದು ಪ್ರೈಡ್ ಏನಿದೆ ಅದೆಲ್ಲ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಯುವರ್ ಲವ್ ಅಂತ ಹೇಳ್ಬೋದು. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ದಟ್ ನಾನು ಎಷ್ಟೋ ಆ ಒಂದು ವ್ಯಕ್ತಿಗೆ ನೋವು ಕೊಟ್ಟಿದ್ದೀನಿ, ಎಷ್ಟು ಪೇನ್ ಮಾಡಿದೀನಿ, ಸೊ ಎಷ್ಟೆಲ್ಲ ಒಂದು ವ್ಯಕ್ತಿನ ನಾನು ನಡೆಸ್ಕೊಂಡಿದ್ದೀನಿ. ಬಟ್ ಅಷ್ಟೆಲ್ಲ ನಾನು ನಡೆಸ್ಕೊಂಡು ಆ ಒಂದು ವ್ಯಕ್ತಿ ನನಗೆ ಏನೆಲ್ಲ ಮಾಡಿದ್ರು ಕೂಡ ನನಗೆ ಕೃತಜ್ಞತೆಗಳೇ ಇಲ್ಲಿಲ್ವಲ್ಲ ಆ ಒಂದು ಸಮಯದಲ್ಲಿ ಅನ್ನೋದು ಈ ಒಂದು ವ್ಯಕ್ತಿಯ ರೆಗ್ರೆಟ್ನೆಸ್ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರಾ, ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಅಂದ್ರೆ ಸ್ವಲ್ಪ ಸಮಯವನ್ನ ತಗೊಳ್ತಾರೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಈ ಒಂದು ವ್ಯಕ್ತಿ ಇನ್ನು ಕರ್ಮದ ಜರ್ನಿಯಲ್ಲಿ ಇದ್ದಾರೆ, ಅವರ ಒಂದು ಕರ್ಮದ ಪಶ್ಚಾತ್ತಾಪದ ಫೇಸ್ ಅಲ್ಲಿ ಇನ್ನೂ ಇದ್ದಾರೆ. ಅವರ ಲೈಫ್ ಅಲ್ಲಿ ಯಾವಾಗ ಕರ್ಮ, ಪಶ್ಚಾತ್ತಾಪ ಎಲ್ಲಾನು ಕೂಡ ಅವರ ಕರ್ಮ ಯಾವಾಗ ಮುಗಿಯುತ್ತೆ ಆವಾಗ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅಂತ ಹೇಳ್ತೀನಿ. ಸ್ವಲ್ಪ ನಿಧಾನ ಎನರ್ಜಿ ಇದೆ, ಸ್ವಲ್ಪ ಸ್ಲೋ ಎನರ್ಜಿ ಇದೆ. ಬಿಕಾಸ್ ನಂಗೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಎನರ್ಜಿನ ನೋಡ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ, ಬಟ್ ಡೆಫಿನೆಟ್ಲಿ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ಅಂಡ್ 10 ಆಫ್ ಕಪ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದಾದ್ರೆ ಅಥವಾ ಮದ್ವೆ ಅನ್ನೋದಾದ್ರೆ ನನಗೆ ಈ ಒಂದು ವ್ಯಕ್ತಿನೇ ಪರ್ಫೆಕ್ಟ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ಇನ್ನೂ ಮ್ಯಾರಿಡ್ ಆಗಿಲ್ಲ, ಮದ್ವೆ ಆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇರ್ಬೋದು, ಲೈಕ್ ಇನ್ನೂ ಬೇರೆಯವ್ರ ಹತ್ರ ಹೇಳಿಸ್ತಾ ಇರ್ಬೋದು ದಟ್ ಆಲ್ರೆಡಿ ಮ್ಯಾರಿಡ್ ಅಂತ. ಬಟ್ ಈ ಒಂದು ವ್ಯಕ್ತಿ ಇನ್ನೂ ಮದ್ವೆ ಆಗಿಲ್ಲ. ಸೊ ನಿಮ್ಗೆ ಆ ಒಂದು ಬೇಜಾರಿದೆ, ಕೋಪ ಇದೆ ದಟ್ ಕೇಳ್ದೆ ನನ್ನ ವ್ಯಕ್ತಿ ಮದ್ವೆ ಆಗ್ಬಿಟ್ಟಿದಾರ ಅಂತ. ಬಟ್ ಇವ್ರಿನ್ನೂ ಮದ್ವೆ ಆಗಿಲ್ಲ, ಅದನ್ನ ಕೂಡ ಹೇಳ್ಬೋದು. ಸೊ ತುಂಬಾ ಸ್ಪ್ರೆಡ್ ಆಗ್ತಾ ಇರ್ಬೋದು, ನಿಮ್ಮ ಮೆಂಟಲ್ ಹೆಲ್ತ್ ಎಫೆಕ್ಟ್ ಆಗ್ತಾ ಇರ್ಬೋದು, ಈ ಒಂದು ವ್ಯಕ್ತಿ ಮದ್ವೆ ಆಗಿದ್ದಾರೆ ಅಂತ. ಬಟ್ ಈ ಒಂದು ವ್ಯಕ್ತಿ ಇನ್ನೂ ಮದ್ವೆ ಆಗಿಲ್ಲ. ಆರ್ ಶಿ ಇಸ್ ಸ್ಟಿಲ್ ಸಿಂಗಲ್ ಆಗೇ ಇದ್ದಾರೆ. ಬಟ್ ಮ್ಯಾರೇಜ್ ಅನ್ನೋದು ನಿಮಗೋಸ್ಕರ ಕಮಿಟ್ಮೆಂಟ್ ನ ಕೊಡಬೇಕು ಅನ್ನೋದು ಆ ಒಂದು ವ್ಯಕ್ತಿಗೆ ತಲೆಯಲ್ಲಿದೆ.
ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ವ್ಯಕ್ತಿ, ತುಂಬಾನೇ ಬದಲಾಗಿದ್ದಾರೆ. ಸಮಯ ಸಂದರ್ಭ ಅವ್ರನ್ನ ಬದಲು ಮಾಡಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರಾ, ಎಲ್ಲಾನು ನಿಮ್ಮ ಸಪರೇಷನ್ ಫೇಸ್ ಹೀಲ್ ಆಗತ್ತಾ? ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ, ಸರಿ ಹೋಗ್ತಾ ಇದೆ. ಎಲ್ಲಾನು ಕೂಡ ನಿಮ್ಮ ಯೋಚನೆಗಳು ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಎಲ್ಲೊಂದ್ ಕಡೆ ನೀವು ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಾ, ಅಯ್ಯೋ ಬಿಡು ನಾನು ಎಷ್ಟು ವರ್ಷದಿಂದ ವೇಟ್ ಮಾಡ್ತೀನಿ, ನಾನು ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರೋದೇ ಇಲ್ಲ, ನನ್ನ ಲೈಫಲ್ಲಿ ಯಾವಾಗ್ಲೂ ಹೀಗೆ ನಾನು ಅನ್ಕೊಂಡಿದ್ದು ಯಾವ್ದು ನಂಗೆ ಸಿಗೋದಿಲ್ಲ, ಈ ತರ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ಪ್ಲೀಸ್ ಸ್ಟಾಪ್. ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ. ನಿಮ್ಮನ್ನ ಯಾವಾಗ ನೀವು ಬಿಲೀವ್ ಮಾಡ್ತೀರಾ ಆವಾಗ ಡೆಫಿನೆಟ್ಲಿ ಮಿರಾಕಲ್ಸ್ ಹ್ಯಾಪನ್. ಓಕೆನಾ? ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವಾಗ ಅನ್ನೋದಾದ್ರೆ ವಿತ್ ಇನ್ ದಿಸ್ ಇಯರ್, ಈ ಒಂದು ವರ್ಷದ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಎನರ್ಜಿ ನಂಗೆ ಸಿಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡಿ ಅಂತ ಹೇಳ್ಬೋದು. ಸೊ ಎಸ್, ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.